ಮಾರುತ ಅಂದಾಗ ಫಸ್ಟ್ ಕಾಣಿಸೋದೇ ಎರಡು ಹೆಸರುಗಳು. ಎಸ್ ನಾರಾಯಣ್ ಸರ್, ದುನಿಯಾ ವಿಜಯ್. ನೀವು ಎಷ್ಟೇ ಚೆನ್ನಾಗಿ ಮಾಡಿರ್ಲಿ, ಒಂದು ಸಿನಿಮಾ ಓಡಲ್ಲಮ್ಮ, ಸಿನಿಮಾ ವರ್ಕ್ ಆಗಲ್ಲಮ್ಮ. ಸೊ ದಿಸ್ ಇಸ್ ದ ಐರನಿ ಆಫ್ ಅವರ್ ಇಂಡಸ್ಟ್ರಿ. ನಾರಾಯಣ್ ಸರ್ ಅವ್ರದೇ ಆದ ಒಂದು ಪ್ಯಾಟರ್ನ್ ಇದೆ, ಆ ಪ್ಯಾಟರ್ನ್ ಬಿಟ್ಟು ಅವ್ರು ಬರಲ್ಲ. ಅಲ್ಲಿ ವಿಜಯ್ ಸರ್ ಬಂದು ಹಿಂಗೆ ಪರ್ಫಾರ್ಮ್ ಮಾಡಬೇಕು, ಸಾಧು ಸರ್ ಬಂದು ಹಿಂಗೆ ಪರ್ಫಾರ್ಮ್ ಮಾಡಬೇಕು. ಅಷ್ಟೇನೆ ವಿಜಯ್ ಸರ್ ಕಾಲರ್ ಹಿಡಿಯೋ ಸೀನ್, ಅದು ಕಾಲರ್ ಹಿಂಗ್ ಹಿಡಿಯೋದು ಅಂತ ಹಿಂಗ್ ಹಿಡಿಯೋದು, ಹಿಡಿಯೋ ಕರೆಕ್ಟ್ ಆಗಿ ರೆಡಿಯೋ ಅಂತ ಫ್ಯಾನ್ ಆಗಿ ಅವ್ರ ಸಿನಿಮಾ ನೋಡ್ಕೊಂಡ್ ಬಂದಿದ್ದೆ. ಸಾಧು ಸರ್ ಸ್ಪಾಟ್ ಅಲ್ಲಿ ನಾನು ಯಾವತ್ತೂ ನೋಡಿದಿಲ್ಲ. ಸಾಡಿ ಕುಕ್ಕರ್ ಹಾಕೋಬಿಟ್ರೆ ಮೂವಿಲ್ ಸಾಕಪ್ಪ, ಎರಡು ನಿಮಿಷ ಬಂದು ಜಾಲಿಗೆ ಎಂಟರ್ಟೈನ್ ಮಾಡ್ತಾರೆ. ಎಷ್ಟು ಈಸಿ ಲೈಫ್ ಅಲ್ಲ. ಒಬ್ಬ ಲೆಜೆಂಡರಿ ಆರ್ಟಿಸ್ಟ್ ಇಷ್ಟು ಸೇರಿ ಡೈಲಿ ಪ್ರಾಕ್ಟೀಸ್ ಮಾಡ್ಬೇಕಾ? ನಾವು 2 ಸಿನಿಮಾ ಮಾಡಿ ಏನೋ ಕಲಿತಾ ಇದೀವಿ ಅಂತ ಅನ್ಕೋತೀವಲ್ಲ, ನಮ್ ತಾಯಣ್ಣ ಏನು ಕಲ್ತಿಲ್ಲ ಅಂತ ಅನ್ಸುತ್ತೆ. ನನ್ಗೆ ರವಿ ಸರ್ ಒಂದು ಮಾತು ಹೇಳಿದ್ರು, ಪಡ್ಡೆ ಹುಲಿ ಮಾಡ್ಬೇಕು ನಿನ್ನ ನಾಪ್ಕ ಇದೆ. ಈ ಸಿನಿಮಾ ನಾನು ಹೀರೋ, ನೀನ್ ಹೀರೋನ ಅಂತ. ನೀನ್ ಹೀರೋ, ನಾವೆಲ್ಲ ಬಂದ್ರೆ ನೀನ್ ಸಪೋರ್ಟ್ ಮಾಡಕ್ಕೆ, ನೀನ್ ಚೆನ್ನಾಗಿ ಮಾಡೋದು. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರವೀಣ್ ಅಂತ. ಈ ಹೊತ್ತು ನನ್ನ ಜೊತೆಗೆ ಮಾರುತ. ಸೊ ಹೊಸ ಈ ಜನ್ಜಿ ಹೀರೋಗಳ ಸಾಲಲ್ಲಿ ತುಂಬ ಭರವಸೆ ಹುಟ್ಟಿಸಿರೋಂಥ ನಟ ಕೆ ಮಂಜು ಅವರ ಮಗ, ತುಂಬ ದೊಡ್ಡ ನಿರ್ಮಾಪಕರ ಮಗ. ಸೊ ಹಾಗಂತ ಅವರು ನಿರ್ಮಾಪಕರ ಮಗನ ಥರ ಇಲ್ಲ. ಸೊ ಒಬ್ಬ ನಟನಾಗಿ ತುಂಬ ಸರ್ಕಸ್ ಮಾಡ್ತಿದ್ದಾರೆ, ಒಂದು ಒಳ್ಳೆ ಪೊಸಿಷನ್ಗೆ ನಿಂತ್ಕೋಬೇಕು ಅಂತ ತುಂಬ ಎಫರ್ಟ್ಸ್ ಆಗ್ತಿದ್ದಾರೆ. ಆ್ಯಂಡ್ ಈ ಸಲ ಮಾರುತ ಆಗಿ ಸಲಗನ್ ಜೊತೆ ಬರ್ತಿದ್ದಾರೆ. ಮಾತುಕತೆ ಮಾಡೋಣ, ಹೇಗಿತ್ತು ಅನುಭವ ಮತ್ತು ಈ ಸಿನಿಮಾದೊಂದಿಗೆ ಅವರ ನಿರೀಕ್ಷೆ ಏನಿದೆ ಎಲ್ಲವೂ. ಶ್ರೇಯಸ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ತೆ ಸರ್. ತುಂಬ ತುಂಬ ಸಂಪ್ರದಾಯಬದ್ಧವಾಗಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ಒಂದಷ್ಟು ಮಾತುಕತೆ ಮಾಡೋಣ. ಸುಮಾರು ಸಲ ಸಿಕ್ಕಿದಾಗೆಲ್ಲ ಹೇಳ್ತೀನಿ ನಾನು, ನಿಮ್ಗೆ ಒಳ್ಳೇದಾಗಬೇಕು, ನಿಂತ್ಕೋಬೇಕಂದ್ರೆ ಈ ಐಟು ನಿಮ್ಮಪ್ಪ ಹೀರೋ ಥರ ಏನಂತಾರೆ, ಹೀರೋ ಆಗಬೇಕು ಅಂತಲೇ ನಿಮ್ಮನ್ನು ಹುಟ್ಟಿಸ್ದಂಗಿದೆ. ಸೊ ಆ ಥರದ್ದೊಂದು ವಿಷಯಕ್ಕೆ ತುಂಬ ಸಲ ಅನ್ಕೋತೀವಿ ನಾವು ಕೂಡ. ಸುಮಾರು ಸಲ ಶ್ರೇಯಸ್, ಕೆ ಮಂಜು ಪೊಟೆನ್ಷಿಯಲ್ ಇದೆ, ಹೀರೋ ಆಗ್ಬೋದು, ಅಂದರೆ ಆ ಸ್ಟೇಜಲ್ಲಿ ನಿಂತ್ಕೋಬೋದು ಅಂತ. ಪ್ರತಿ ಸಿನಿಮಾದಿಂದ ಸಿನಿಮಾಗೆ ಆ ಒಂದು ಎಫರ್ಟ್ನ ಹಾಕ್ತಾನೆ ಇದ್ದೀರಿ, ಪ್ರಯತ್ನ ಮಾಡ್ತಾನೆ ಇದ್ದೀರಿ. ಆ್ಯಂಡ್ ಅಗೇನ್ ಈಗ ಮಾರುತವಾಗಿ ಬರ್ತಾ ಇದ್ದೀರಾ. ಹೇಗೆ ಈ ಒಂದು ವಿಷಯ? ತುಂಬ ಸೀನಿಯರ್ ಡೈರೆಕ್ಟ್ರು, ನಮ್ಮ ತಂದೆನೇ ಪ್ರೊಡಕ್ಷನ್ ಆ್ಯಂಡ್ ರಮೇಶ್ ಯಾದವ್ ಅವ್ರ ಜೊತೆಗಿದ್ದಾರೆ. ಆ್ಯಂಡ್ ವಿಜಯ್ ಸರ್ ಅಂತವರು ಜೊತೆಗೆ ನಿಂತ್ಕೊಂಡಿದ್ದಾರೆ ಈ ಸಿನಿಮಾದಲ್ಲಿ. ಸೊ ಹೇಗೆ ಈ ಪ್ರಾಜೆಕ್ಟ್ ಆಗಿದೆ ಹೇಗೆ ಶ್ರೇಯಸ್ ಫಸ್ಟಿಗೆ? ಸರ್, ಮೊದಲನೇದಾಗಿ ಮಾರುತ ಅಂದಾಗ ಫಸ್ಟ್ ಕಾಣಿಸೋದೇ ಎರಡು ಹೆಸರುಗಳು. ಒಂದು ಕಲಾ ಸಾಮ್ರಾಟ್ ಎಸ್ ನಾರಾಯಣ್ ಸರ್, ಇನ್ನೊಂದು ದುನಿಯಾ ವಿಜಯ್ ಕೆಡೆ ಕಾಣಿಸೋದು ಪ್ರೊಡ್ಯೂಸರ್ಸ್. ಸೊ ದುನಿಯಾ ವಿಜಯ್ ಅವರು ಆಲ್ರೆಡಿ ಸೂಪರ್ ಸ್ಟಾರ್, ಅವರು ಎರಡನೇ ಮಾತಿಲ್ಲ. ನಾರಾಯಣ್ ಸರ್ ಲೆಜೆಂಡರಿ ಡೈರೆಕ್ಟ್ರು. ಸೊ ಇವರಿಬ್ಬರು ಇರೋ ಸಿನಿಮಾದಲ್ಲಿ ನನಗೆ ಚಾನ್ಸ್ ಸಿಕ್ಕಿರೋದೇ ಪುಣ್ಯ. ಆ್ಯಕ್ಚುಲಿ ಈ ಸಿನಿಮಾ ಫಸ್ಟ್ ಎಲ್ಲ ಅನ್ಕೋತಾರೆ ಶ್ರೇಯಸ್ಗೋಸ್ಕರ ಈ ಸಿನಿಮಾ ಮಾಡಿದ್ದು ಸರ್. ದೇವ್ರನ್ನ ನನಗೋಸ್ಕರ ಮಾಡಿದ್ದಿಲ್ಲ ಸಿನಿಮಾ ಇದು ಸಿನಿಮಾ ಫಸ್ಟ್ ಆ್ಯಕ್ಚುಲಿ ಈಶಾ ಪ್ರೊಡಕ್ಷನ್ಸು, ಕೆ ಮಂಜು ಸರ್ ನಮ್ಮ ತಂದೆ ಹಾಗೂ ರಮೇಶ್ ಯಾದವ್ ಒಟ್ಟಿಗೆ ಸೇರ್ಕೊಂಡು ಸಿನಿಮಾ ಮಾಡ್ಕೊಂಡು ಡಿಸೈಡ್ ಆಗ್ತಾರೆ. ಇದು ನಂದು ಇನ್ನೂ ವಿಷ್ಣುಪ್ರಿಯ ರಿಲೀಸ್ ಆಗಿರಲಿಲ್ಲ. ಕಮಿಟ್ ಆದಾಗ 4th ಬ್ಲಾಕ್ ಆಫೀಸಲ್ಲಿ ವರ್ಕ್ ಮಾಡ್ತಾರೆ. ಇವರು ಕಂಟಿನ್ಯೂಸ್ ಕೆಲಸ ಮಾಡ್ತಾರೆ. ಮಧ್ಯದಲ್ಲಿ ನನಗೆ ವಿಕಿ, ನಮ್ಮ ವಿಕ್ರಮ್ ರವಿಚಂದ್ರನ್, ಅವ್ನು ಹೇಳಿದ್ದು, ಮಚ್ಚ ಏನೋ ಅವರಿಬ್ಬರು ಏನೋ ಒಟ್ಟಿಗೆ ಮಾಡ್ತಾರೆ, ಮಚ್ಚ ಏನೋ ಸ್ಕ್ರಿಪ್ಟ್ ಚೆನ್ನಾಗಿ ಮಾಡಿದ್ದಾರೆ ಅಂತ. ಮಚ್ಚ ಒಂದು ಐಡಿಯಾ ಕೇಳಿ, ಸ್ಕ್ರಿಪ್ಟ್ ಚೆನ್ನಾಗಿ ಮಾಡಿದ್ದಾರೆ ಅಂದ. ನನಗೆ ಯೂಶ್ವಲಿ ವಿಕಿಯಲ್ಲಿ ನಾವೆಲ್ಲ ಒಂದೇ ಏಜ್ ಬಾಯ್ಸ್ ಅಲ್ವಾ, ನಮ್ಮ ವೇವಲ್ಲಿ ಮ್ಯಾಚ್ ಆಗುತ್ತೆ. ಸ್ಕ್ರಿಪ್ಟ್ ಚೆನ್ನಾಗಿ ಮಾಡಿರೋಂದಾಗ ನನಗೆ ಯಾರಿಗೆ ಮಾಡ್ತಾರೆ ಇವರು? ನಮ್ಮ ತಂದೆ ನಾವು ಪ್ರೊಡ್ಯೂಸರ್ ಅಂದಾಗ ನಾನು ಯಾವಾಗ ಒಂದು ಮಾತು ಹೇಳಿದ್ದು, ನನಗೆ ಸಿನಿಮಾ ಮಾಡ್ಕೊಂಡು ಅಂದರೆ ನಿನ್ಗೆ ಯಾರು ಇಷ್ಟ ಆಗುತ್ತೋ ಸಿನಿಮಾ ಮಾಡು. ಯಂಗ್ಸ್ಟರ್ಸ್ ನಾನು ಯಾರು ಇವತ್ತು ನಮ್ಮ ಲೀಗಲ್ಲಿರೋ ನಮ್ಮ ಕಾಂಪಿಟೇಟರ್ಸ್ ಯಾರಿದ್ದಾರೆ ಅವ್ರಿಗೆಲ್ಲ ಸಿನಿಮಾ ಮಾಡೋ ತಪ್ಪೇನಿಲ್ಲ ಅಂತ ನಾನು ಹೇಳೋ ಮನುಷ್ಯ. ನನಗೆ ಸ್ಕ್ರಿಪ್ಟ್ ಚೆನ್ನಾಗಿದೆ ಅಂತ ನನಗೊಂದು ಕ್ಯೂರಿಯಾಸಿಟಿ, ಯಾರಿಗೂ ಮಾಡ್ತಾರೆ ಅಂತ. ಅದಾದಮೇಲೆ ಒಂದು ದಿವಸ ಬನ್ನಿ ಅಂತ ರಮೇಶ್ ಯಾದವ್ ಸರ್ ಸುಮ್ಮನೆ ಕರೆಸಿದ್ರು. ಅಲ್ಲಿ ಎಸ್ ನಾರಾಯಣ್ ಸರ್ ಹಿಂಗೆ ಡೈರೆಕ್ಟ್ ಮಾಡ್ತಾರೆ. ಅವಾಗ ಗೊತ್ತಾಯ್ತು ನನಗೆ, ಈ ಸಿನಿಮಾ ನೀವು ಮಾಡಿ ಅಂದರು. ನನಗೆ ಒಂದು ಮುಜುಗರ ಇತ್ತು ಖಂಡಿತ ನನಗೆ ಮಾಡಬೇಕಾ ಅಂತ. ನನಗೇನಂದರೆ ಐ ವುಡ್ ಆಲ್ವೇಸ್ ಲೈಕ್ ಟು ಇನ್ವಾಲ್ವ್ ಸರ್, ಟು ಬಿ ವೆರಿ ಆನೆಸ್ಟ್. ಅಂದರೆ ಇನ್ವಾಲ್ವ್ಮೆಂಟ್ ಇಸ್ ನಾಟ್ ನೆಗೆಟಿವ್. ಏನಕ್ಕೆ ಇನ್ವಾಲ್ವ್ ಆಗಬೇಕು ಒಬ್ಬ ಯಂಗ್ಸ್ಟರ್ ಅಂತ ನಾನು ಖಂಡಿತ ಹೇಳ್ತೀನಿ ಸರ್. ಏನಕ್ಕೆ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ, ಈಗ ಕೆಲವು ಸತಿ ನಿಮಗೆ ಸಿನಿಮಾ ಇಷ್ಟ ಇರಲ್ಲ, ಸಿನಿಮಾ ನಂಬಿಕೆ ಇರಲ್ಲ, ಏನಾದ್ರು ವರ್ಕ್ ಆಗಲ್ಲ ಅಂತ ಏನೋ ಹೇಳ್ತೀರ. ಬಟ್ ನೀವು ಒಬ್ಬ ಯಂಗ್ಸ್ಟರ್ ಆಗಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ದೊಡ್ಡವರು ಇಲ್ಲ, ಯಾರು ಸೀನಿಯರ್ಸ್ ಇಲ್ಲ, ಯಾರು ಸಕ್ಸಸ್ ಇರುತ್ತೋ ಹೋದ ಫ್ರೈಡೆ ಅವ್ರೇನು ಹೇಳ್ತಾರೆ, ನನಗೆ ಗೊತ್ತಮ್ಮ, ನನಗೆಲ್ಲ ಗೊತ್ತು, ನೀನು ಮಾಡಮ್ಮ ಅಂತ ಹೇಳ್ತಾರೆ. ಸೊ ಅಲ್ಲೇನಾಗುತ್ತೆ, ನಿಮ್ಮ ಪರಿಸ್ಥಿತಿ ಏನಾಗುತ್ತೆ ಅಂದರೆ, ಒಬ್ಬ ಕಲಾವಿದ ಆಗಿ ನಿಮ್ಮ ಏಜ್ ರನ್ ಆಗ್ತಾ ಇರುತ್ತೆ, ನಿಮ್ಮ ಟೈಮ್ ರನ್ ಆಗ್ತಾ ಇರುತ್ತೆ. ನೀವು ದಿನ ಬೆಳಿಗ್ಗೆ ಆ್ಯಕ್ಟಿಂಗ್ ವರ್ಕ್ಶಾಪ್ ಮಾಡ್ತಾ ಇರ್ತೀರಾ, ಡ್ಯಾನ್ಸ್ ಮಾಡ್ತಾ ಇರ್ತೀರಾ, ಫೈಟ್ ಮಾಡ್ತಾ ಇರ್ತೀರಾ. ಬಟ್ ಎಲ್ಲ ತೋರ್ಸೋಕ್ಕೆ ನಿಮ್ಗೊಂದು ಒಳ್ಳೆ ಸಿನಿಮಾ ಬೇಕು, ಟೀಮ್ ಬೇಕು. ಸೊ ಟೀಮ್ ಏನೋ ಹೇಳ್ತಾರೆ ಮಾಡೋಣ ಅಂತ. ಸೊ ಆ ಟೀಮ್ ಹೇಳಿದ್ದನ್ನು ನೀವು ಹೇಳೋದನ್ನು ಅವ್ರು ಕೇಳಿದರೆ, ಅವ್ರು ಹೇಳಿದ್ದನ್ನು ನಾವು ಮಾಡಿದಾಗ ನಿಮ್ಗೆ ಅನ್ಸುತ್ತೆ ಎಲ್ಲ ವರ್ಕ್ ಆಗಲ್ಲ ಅಂತ. ಸೊ ಅವಾಗ ನಾಳೆ ರಿಸಲ್ಟ್ ಬಂದಾದ್ಮೇಲೆ ಸಿನಿಮಾ ವರ್ಕೇ ಆಗಿಲ್ಲ ಅಂದಾಗ, ಪ್ರೀವಿಯಸ್ ಸಿನಿಮಾಗಳು ಯಾವುದೋ ಮಾಡಿದಾಗ ವರ್ಕೇ ಆಗಿಲ್ಲ ಅಂದಾಗ ಅನಿಸುತ್ತೆ ನಾನು ಯೋಚನೆ ಮಾಡಿದ್ದು ಸರಿ ಅಂತ. ಸೊ ದಟ್ ಈಸ್ ವೈ ಐಡ್ ಲೈಕ್ ಟು ಗೆಟ್ ಇನ್ವಾಲ್ವ್ಡ್. ಏನಕ್ಕೆ ಅಂತ ಹೇಳಿದ್ರೆ, ನಾಳೆ ಸಹ ವರ್ಕ್ ಆಗಿಲ್ಲ ಏನಾಗುತ್ತೆ, ನೀವು ಎಷ್ಟೇ ಚೆನ್ನಾಗಿ ಮಾಡಿರಲಿ, ಒಂದು ಸಿನಿಮಾ ಓಡಲ್ಲಮ್ಮ, ಸಿನಿಮಾ ವರ್ಕ್ ಆಗಲ್ಲಮ್ಮ. ಸೊ ದಿಸ್ ಇಸ್ ದ ಐರನಿ ಆಫ್ ಅವರ್ ಇಂಡಸ್ಟ್ರಿ. ಸೊ ಅದನ್ನು ತಪ್ಪು ಅಂತ ಹೇಳುತ್ತಾ ಇಲ್ಲ ಅದನ್ನು. ಸೊ ಹಿಂಗಿದ್ದಾಗ ಏನಾಗುತ್ತೆ, ಇನ್ವಾಲ್ವ್ ಆಗಿ ಇಷ್ಟಪಡ್ತಾರೆ. ಇನ್ವಾಲ್ವ್ ಅಂದರೆ ಎಲ್ಲ ಮಾಡಬೇಕು ಅಂತಲ್ಲ, ಅಂದರೆ ನಮ್ದೊಂದು ಮಾತೇನು ಹೇಳಿ ಅಂತ. ಇವಾಗ ನಾರಾಯಣ್ ಸರ್ ಅಂದಾಗ ತುಂಬ ದೊಡ್ಡ ಡೈರೆಕ್ಟ್ರು, ಎರಡನೇ ಮಾತಿಲ್ಲ. ನಾರಾಯಣ್ ಸರ್ ಮುಂದೆ ಏನು ಹೇಳೋಕ್ಕಾಗಲ್ಲ, ನಾವು ಇನ್ವಾಲ್ವ್ ಆಗೋಕ್ಕಾಗಲ್ಲ. ನನಗೆ ಭಯ ಅಂದರೆ ಏನಪ್ಪ, ಕತೆ ಹೆಂಗೆ ಕೇಳೋದು, ಅವ್ರು ಕತೆ ಹೇಳೋದು ಯಾರಿಗೂ ಯೂಶ್ವಲಾಗಿ ಹೆಂಗೆ ಕತೆ ಕೇಳೋದು, ಏನು ಕೇಳೋಣ, ಇಲ್ಲ ಏನು ಇಷ್ಟ ಆಗಿಲ್ಲ ಚೇಂಜಸ್ ಹೇಳ್ಬೋದಾ ಅಂತ ಅಂದ್ಕೊಂಡೆ. ಇಲ್ಲ ರಮೇಶ್ ಅವರು ನೀವು ಬನ್ನಿ ಸರ್ ಅಂತ.
ಕರ್ಕೊಂಡು ಹೋದಾಗ ಫಸ್ಟ್ ನಾರಾಯಣ್ ಸರ್ ಹೇಳಿದ್ದು, ನಾನು ಕತೆ ಹೇಳಲ್ಲ, ಒಂದು ಐಡಿಯಾ ಮಾತ್ರ ಹೇಳ್ತೀನಿ ನಿಮ್ಗೆ ಅಂತ ಹೇಳಿದ್ರು. ನನಗೆ ಫಸ್ಟ್ ಡೇ ಏನೋ ಹೇಳಿದ್ರು, ಆಮೇಲೆ ಒಂದು ಸಾಂಗ್ ಕೇಳಿದ್ರು. ನಾನು ಫಸ್ಟ್ ಕ್ವಶನ್ ನಿಜವಾಗಿ ನಾಪ್ಕೋದೆ, ನಾನು ಕೇಳಿದ್ದು ಈ ಸಾಂಗ್ ಚೇಂಜ್ ಮಾಡೋದಾ ಅಂತ ಕೇಳಿದೆ. ಈ ಸಾಂಗ್ ಚೇಂಜ್ ಮಾಡೋದಾ ಸರ್, ಇದು ಬೇರೆ ಮಾಡೋದು? ಇಲ್ಲ, ಇದನ್ನ ರಫ್ ವರ್ಷನ್ ಬೇರೆ ಮಾಡ್ತೀವಿ, ಬಟ್ ನೀವು ಕೇಳಲ್ಲ ಯಾರು ನನ್ನ ಅಂತ ಹೇಳಿದ್ರು. ಸರಿ ಸರ್. ಆಮೇಲೆ ಸೆಟ್ಟಿಗೆ ಹೋದಾಗ ಒಂದು ಅರ್ಥ ಆಯಿತು. ಫಸ್ಟ್ ಟೈಮ್ ಸೆಟ್ಗೆ ಹೋದಾಗ ಅಂದರೆ ಒಂದು ಕನೆಕ್ಷನ್ ಆಗಬೇಕಲ್ಲ, ಡೈರೆಕ್ಟ್ರ್ ಜೊತೆಗೆ ಒಂದು ಬಾಂಡ್ ಆಗಬೇಕಲ್ಲ. ಅಲ್ಲಿ ಅವರು ಈ ಥರ ಆ ಥರ ಅಂತ ಹೇಳ್ತಾರೆ, ನನಗೆ ಅದು ನಾನು ಮಾಡಿದ್ದಲ್ಲ, ಇಲ್ಲ ಈ ಥರ ಆಗ್ತಲ್ಲ ಆ ಥರ ಆಗ್ತಲ್ಲ ಅಂತಾರೆ. ನನಗೆ ಡೌಟು, ಇಲ್ಲ ನಾನು ಪರ್ಫಾರ್ಮ್ ತುಂಬ ಕೆಡ್ದಂಗೆ ಮಾಡ್ತಾಯಿದ್ದ, ಇಲ್ಲ ನಾರಾಯಣ್ ಸರ್ ಪ್ರಕಾರ ನಾನು ಸಿನಿಮಾನೇ ಮಾಡಿದೆ, ಇದೇ ಫಸ್ಟ್ ಸಿನಿಮಾ, ನನಗೆ ಗೊತ್ತಿಲ್ಲ. ನನಗೊಂದು ಡೌಟು. ನಾನು ನಮ್ಮ ಹುಡುಗರು ಕೇಳೋದು, ಮಾಡಿದಪ್ಪ ಒಂಚೂರು ಸಿನಿಮಾ, ಒಂಚೂರು ಅವ್ರು ಹೇಳಿದ್ದು ಮಾಡ್ತೀನಿ, ಹಿಂಗೆ ಇದು ಅರ್ಥ ಆಗ್ತಾಯಿಲ್ಲ ಅಂತ. ಆಮೇಲೆ ಒಂದು ಅರ್ಥ ಆಗಿದೆ ಅಂದರೆ, ನಾರಾಯಣ್ ಸರ್ ಅವ್ರದ್ದೇ ಆದ ಒಂದು ಪ್ಯಾಟ್ರನ್ ಇದೆ, ಆ ಪ್ಯಾಟ್ರನ್ ಬಿಟ್ಟು ಅವ್ರು ಬರಲ್ಲ. ಅಂದರೆ ಒಂದು ಪ್ಯಾಟ್ರನ್ ಬಿಟ್ಟು ಬರಲ್ಲ ಅಂತ ಹೇಳಿದ್ರೆ ಏನಕ್ಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಅವ್ರದ್ದೊಂದು ವಿಷನ್ ಇದೆ, ಈ ಆರ್ಟಿಸ್ಟ್ ಹಿಂಗೆ ಪರ್ಫಾರ್ಮ್ ಮಾಡೋಕ್ಕೋ, ಅಲ್ಲಿ ವಿಜಯ್ ಸರ್ ಬಂದು ಹಿಂಗೆ ಪರ್ಫಾರ್ಮ್ ಮಾಡೋಕ್ಕೋ, ಸಾಧು ಸರ್ ಬಂದು ಹಿಂಗೆ ಪರ್ಫಾರ್ಮ್ ಮಾಡೋದು, ಅವ್ರ ಮೈಂಡಲ್ಲಿ ಪರ್ಫಾರ್ಮೆನ್ಸ್ ಫಿಕ್ಸ್ ಆಗಿರುತ್ತೆ. ನೀವು ಆಸ್ ಅನ್ ಆ್ಯಕ್ಟರ್ ಯು ಕ್ಯಾನ್ ನಾಟ್ ಮ್ಯಾನಿಪುಲೇಟ್ ದಟ್. ನಾನು ಹಿಂಗೆ ಮಾಡ್ತೀನಿ, ನಿಮ್ಮ ಆ್ಯಕ್ಷನ್ ನೀವು ಪ್ಲ್ಯಾನ್. ಇವಾಗ ಯೂಶಲಾಗಿ ಡೈರೆಕ್ಟರ್ಸ್ ನಾವು ಕೆಲಸ ಮಾಡೋಕ್ಕಾದ್ರೆ ಕೆಲವು ಸಿನಿಮಾಗಳಲ್ಲಿ ನಮ್ಗೆ ಅನಿಸಿದ್ದು ನಾವು ಮಾಡ್ತೀವಿ, ಅವ್ರು ಓಕೆ ಅಂತ ಹೇಳ್ತಾರೆ, ಇಲ್ಲ ಒಂಚೂರು ಹಿಂಗೆ ಅಂತ ಡಿಸ್ಕಸ್ ಮಾಡ್ತಾರೆ. ಬಟ್ ನಾರಾಯಣ್ ಸರ್ ಸಿನಿಮಾದಲ್ಲಿ ಹಂಗಲ್ಲ. 100% ಅದು ಒಬ್ಬ ಡೈರೆಕ್ಟರ್ಗೆ ವಿಷನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರಿಗೆ ಹಿಂಗೆ ಪರ್ಫಾರ್ಮ್ ಮಾಡೋಕ್ಕೆ, ಹಿಂಗೆ ಮಾಡಬೇಕು ಅಂತ ಇರುತ್ತೆ. ಸೊ ಅವಾಗ ಗೊತ್ತಾಯಿತು, ಇಲ್ಲಿ ನಾನು ಅಂದ್ಕೊಂಡಾಗ ಆ್ಯಕ್ಟ್ ಮಾಡೋಕ್ಕಾಗಲ್ಲ, ಅವ್ರು ಏನು ಹೇಳ್ತಾರೋ ಇಲ್ಲ ಅವ್ರು ಏನು ಅಂದ್ಕೊಂಡಿರೋ ಅವ್ರು ಮಾಡಿ ತೋರಿಸ್ತಾರೋ ಅದನ್ನು ಫಾಲೋ ಮಾಡ್ಕೋಬೋಣ ಅಂತ. ಸೊ ಸೆಕೆಂಡ್ ಡೇ ಥರ್ಡ್ ಡೇ ಇಂದ ಹಂಗೆ ಮಾಡಿದೆ. ಸರ್ ನೀವು ತೋರಿಸ್ಬಿಡಿ ಸರ್, ನನಗೆ ಗೊತ್ತಾಗ್ತಾಯಿಲ್ಲ ಸರ್, ನೀವೇನು ಹೇಳಿದ್ರು ನನಗೆ ಕೋಆರ್ಡಿನೇಟ್ ಆಗ್ತಾಯಿಲ್ಲ. ಆಮೇಲೆ ನಾನು ಅದನ್ನು ಬೇಜಾರಾಗೂ ತೊಗೊಳ್ಳಲ್ಲ. ಅಂದರೆ ಒಂದು ಎಂಡ್ ಆಫ್ ದ ಡೇ ಇಟ್ ಇಸ್ ವರ್ಕ್. ಏನಕ್ಕೆ ಕನೆಕ್ಟ್ ಆಗ್ತಾಯಿಲ್ಲ, ಏನು ಬೇಕು ಹೇಳ್ತಾರೆ, ಅರ್ಥ ಆಗ್ತಾಯಿಲ್ಲ ಸರ್, ನೀವು ತೋರಿಸಿ ಸರ್ ಅಂದೆ. ಅವ್ರು ತೋರ್ಸೋದು ಮಾಡೋದು, ಇದು ಚಿನ್ನ ಬೇಕಾಗಿರೋದು ನನಗೆ ಅಂದರು. ಒಂದು 3-4 ಟೇಕ್ ಹಂಗೆ ಆಯಿತು. ಅಲ್ಲಿ ಏನು ಮಾಡಿದೆ, ಸರ್ ನೀವು ತೋರಿಸಿ ಸರ್, ಒಂದು ಕೆಲಸ ಮಾಡಿ ಸರ್, ತಪ್ಪು ತಿಳ್ಕೊಬಿಡಿ ಸರ್, ನೀವು ತೋರಿಸಿ ಸರ್, ನೀವು ಏನು ಹೇಳ್ತೀರೋ ನಾನು ಮಾಡ್ತೀನಿ ಸರ್, ನೀವು ಹೇಳಿದ್ದು ನಾನೇನೋ ಮಾಡೋಕೋರೆ ಅದು ನಿಮ್ಗೆ ಸೆಟ್ ಆಗ್ತಾಯಿಲ್ಲ, ನನಗೂ ಅರ್ಥ ಆಗ್ತಾಯಿಲ್ಲ ನೀವೇನು ಅನ್ಕೊತಾ ಇರೋ ಅಂತ, ನೀವು ಒಂದು ಐಡಿಯಾ ತೋರಿಸ್ಬಿಟ್ಟು ಈ ಥರ ಅಂತ ಹೇಳಿದ್ರೆ ಅದನ್ನು ನಾನು ಫಾಲೋ ಮಾಡ್ತೀನಿ ಸರ್ ಅಂತ. ಅದಾದ ಇಡೀ ಸಿನಿಮಾ ನಾರಾಯಣ್ ಸರ್ ಒಂದು ಪ್ಯಾಟ್ರನ್ ಹಿಂಗೆ ಮಾಡಬೇಕು ಅಂತ ಹೇಳಿದ್ರು. ಅವರೇ ಹೇಳ್ತಾರೆ ಹಿಂಗೆ ಮಾಡೋಕೆ, ಅವರೇ ಮಾಡಿ ತೋರಿಸ್ಬಿಡ್ತಾರಲ್ಲ ಅಂದರೆ ಐ ಜಸ್ಟ್ ಬ್ಲೈಂಡ್ಲಿ ಫಾಲೋಡ್ ಹಿಮ್. ಸೊ ದಟ್ ವಾಸ್ ವಿತ್ ಭರತ. ಆ್ಯಂಡ್ ಸಬ್ಜೆಕ್ಟ್ ಬಗ್ಗೆ ತುಂಬ ಸ್ಟ್ರಾಂಗ್ ಆಗಿದ್ದಾರೆ ಟೀಮು ಎಲ್ಲರೂ. ಈ ಸಬ್ಜೆಕ್ಟು ಏನೋ ಆಗುತ್ತೆ, ಇದು ಇವತ್ತಿಗೆ ಇದು ಫೈರ್ ಆಗುತ್ತೆ, ಮತ್ತು ತುಂಬ ಜನ ಇದ್ರ ಬಗ್ಗೆ ಮಾತಾಡ್ತಾರೆ. ಖಂಡಿತವಾಗ್ಲೂ ಈ ಸಿನಿಮಾ ಬೇರೆ ಏನೋ ಆಗುತ್ತೆ ಅನ್ನೋ ಒಂದು ನಿರೀಕ್ಷೆ ಇಲ್ಲ. ಖಂಡಿತ ಸರ್, ಸಬ್ಜೆಕ್ಟ್ ಬಗ್ಗೆ ನಾನು ಇನ್ನೂ ನಂಬಿಕೆ ಇದೆ. ಇಲ್ಲಿ ನನಗೆ ವಿಜಯ್ ಸರ್ ಯಾವಾಗ ಒಂದು ಸ್ವಲ್ಪ ದಿವಸ ಶೂಟ್ ಮಾಡೋ ವಿಜಯ್ ಸರ್ ಜಾಯ್ನ್ ಆಗ್ತಾರೆ ಅಂತ ಕನ್ಫರ್ಮೇಷನ್ ಆಯಿತು. ನನಗೆ ಆಬ್ವಿಯಸ್ಲಿ ಒಂದು ಭಯ ಇರುತ್ತೆ, ಅಂದರೆ ಒಂದು ಖುಷಿ ಅಂತೂ ಇದ್ದೇ ಇರುತ್ತೆ. ಖಂಡಿತ ಒಂದು ಸ್ಟಾರ್ ಜೊತೆ ಕೆಲಸ ಮಾಡ್ತಾಯಿದ್ದೀನಿ, ಒಂದು ದೊಡ್ಡ ಸ್ಟಾರ್. ಅಂದರೆ ವಿಜಯ್ ಸರ್ ನನಗೆ ಏಜಲ್ಲಿ ತುಂಬ ದೊಡ್ಡ ಸೀನಿಯರ್ ಆದ್ರೂ, ವಯಸ್ಸಲ್ಲಿ ದೊಡ್ಡವರಾದ್ರೂ ಅವರು ಒಂಥರ ಅವ್ರ ಅಣ್ಣನ ಸ್ಥಾನದಲ್ಲಂತೂ ಖಂಡಿತ ಇದ್ದಾರೆ. ಬಟ್ ಒಂಥರ ಫ್ರೆಂಡ್ ಥರ ಅಂತ ಹೇಳಿದ್ರು ತಪ್ಪೇ ಆಗಲ್ಲ. ಬಿಕಾಸ್ ರಜನಿಕಾಂತ ಟೈಮಲ್ಲಿ ಒಂದು ಮಧ್ಯದ ಒಂದಷ್ಟು ಪೀರಿಯಡಲ್ಲಿ ತುಂಬ ಜಾಲಿಯಾಗಿರ್ತಾರೆ ಅವರು. ಅವರು ಒಂಥರ ಈ ಡೈರೆಕ್ಟರ್ ಆಗೋಕ್ಕಿಂತ ಮುಂಚೆ ಸಖತ್ ಜಾಲಿ, ಯೂತ್ ಇದ್ದಂಗೆ ಅವ್ರೊಂಥರ. ಅವ್ರ ಜೊತೆ ಹೋದರೆ ಅವ್ರ ಏಜೇ ಅಂತ ಅನ್ಸಲ್ಲ. ಯು ಫೀಲ್ ಲೈಕ್ ಈಸ್ ಅ ಕಾಲೇಜ್ ಕಿಡ್ ಅಂತ. ಈಸ್ ವೆರಿ ಹೈಪರ್, ವೆರಿ ಜಾವಿಯಲ್ಲು. ನನಗೆ ಸಖತ್ ಖುಷಿ ಇತ್ತು ಜೊತೆ ಮಾಡೋಕ್ಕೆ. ತುಂಬ ಲಾಂಗ್ ವೇಟೆಡ್ ಕಾಂಬಿನೇಷನ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಆಯಿತು. ನನಗೆ ಇದ್ದಿದ್ದು ಒಂದು ಭಯ ಏನಂದರೆ, ವಿಜಯ್ ಸರ್ ಜೊತೆ ಇವಾಗ ವಿಜಯ್ ಸರ್ ಸಿನಿಮಾದೊಳಗಡೆ ಬಂದಾದಮೇಲೆ ಹೆಂಗೆ ಮ್ಯಾನೇಜ್ ಮಾಡ್ತಾರೆ ಡೈರೆಕ್ಟ್ರು. ಅಂದರೆ ದೊಡ್ಡ ಸೂಪರ್ ಸ್ಟಾರ್ ಅವರು ನಮ್ಮನ್ನು ಸೈಡ್ ಲೈನ್ ಮಾಡ್ಬಿಡ್ತಾರೆ ಅಂತ ಒಂದು ಭಯ ಇದ್ದೇ ಇರ್ತಾರೆ ಸರ್. ಒಬ್ಬ ಕಲಾವಿದನಾಗ ಅಂದರೆ ಎಂಡ್ ಆಫ್ ದ ಡೇ ಇವಾಗ ಕ್ರಿಕೆಟ್ ಆಡ್ಬೇಕನ್ನೋ ಒಂದು ವಿರಾಟ್ ಕೊಹ್ಲಿ ಬಂದ್ರೂ ಧೋನಿ ಮೇಲೆ ಅಪಾರವಾದ ಗೌರವ ಇದ್ದರು. ಅವ್ನ ಟೀಮ್ ಅಂತ ಆದಾಗ ಮ್ಯಾಚ್ ಶುರು ಆದಾಗ ಬ್ಯಾಟಿಂಗ್ ಆಡಲೇಬೇಕು ವಿರಾಟ್. ಆವಾಗಲೇ ಅವ್ನಿಗೂ ಒಂದು ವ್ಯಾಲ್ಯೂ ಇಲ್ಲ, ಅವ್ನು ನಂಬಿರೋ ಟೀಮ್ಗೂ ಒಂದು ಜಸ್ಟಿಸ್ ಅದು ಏನೋ ಮಾಡೋಕ್ಕಂತ. ನನಗೆ ಅಂದರೆ ವಿಜಯ್ ಸರ್ ಮುಂದೆ ಹೆಂಗೆ ಮಾಡೋದು ಪರ್ಫಾರ್ಮೆನ್ಸು, ವಿಜಯ್ ಸರ್ ಹೈಲೈಟ್ ಆಗ್ಬಿಟ್ರೆ ಹೆಂಗೆ ನಾನು ಹಿಂಗೆ ಮಾಡೋದು, ಹಿಂಗೆ ಬ್ಯಾಲೆನ್ಸ್ ಮಾಡ್ತಾರೆ, ಏನು ಮಾಡ್ತಾರೆ ಗೊತ್ತಿಲ್ಲ, ಹೆಂಗೆ ಪರ್ಫಾರ್ಮೆನ್ಸ್ ಮಾಡೋದು ಅಂತ. ಬಟ್ ವಿಜಯ್ ಸರ್ನು ಸಖತ್ತು ಸಪೋರ್ಟ್ ಮಾಡಿದ್ರಲ್ಲಿ. ನನಗೆ ಒಂದು ಥಿಂಗ್ ಅಂತ ಹೇಳಿದ್ರೆ, ನನಗೆ ವಿಜಯ್ ಸರ್ ಕಾಲಲ್ಲಿ ಹಿಡಿ ಫಸ್ಟ್ ಡೇನೇ ವಿಜಯ್ ಸರ್ ಕಾಲಲ್ಲಿ ಹಿಡಿಯೋ ಸೀನು ಹೆಂಗಿರ್ಬೇಕು ಯೋಚನೆ ಮಾಡಿ ನೀವು. ಅದು ಕಾಲರ್ ಹಿಂಗೆ ಹಿಡಿಯೋದು, ಅಂತ ಹಿಂಗೆ ಹಿಡಿಯೋದು. ನಾನು ಹೆಂಗಪ್ಪ ಹಿಡಿಯೋದು ಇವ್ರ ಕಾಲರ್ ಫಸ್ಟ್ ಡೇ. ಅಂದರೆ ಫ್ರೆಂಡ್ಲಿಯಾಗಿ ತುಂಬ ಪರಿಚಯ. ಬಟ್ ಇವಾಗ ನಾನು ಆ್ಯಕ್ಟರ್ ಆಗ್ಬಿಟ್ಟೆ. ನಾನು ಆ್ಯಕ್ಟರ್ ಮೇಲೆ ನಂಗೆ ಸೀನಿಯರ್ ಲೆಕ್ಕ ಇದ್ದರೆ, ಸೊ ಸೀನಿಯರ್ ಅಂದರೆ ಅಪಾರವಾದ ಗೌರವ ಇರುತ್ತೆ. ಹೀರೋ ಆಗಿಂತ ಮುಂಚೆ ಬೇರೆ ಅದು ಒಂಥರ ಪ್ರೊಡ್ಯೂಸರ್ ಮಗ, ಫ್ರೆಂಡು, ಒಂಥರ ಜಾಲಿಯಾಗಿ ಆಟಾಡ್ಕೊಂಡು ಅಣ್ಣ ಅಂತ ಹೋಗ್ತಾ ಇದೆ. ಅದೋಕೆ ಇವತ್ತು ಹೀರೋ ಆಗೋ ಮೇಲೆ ಅಂದರೆ ಎಲ್ಲ ನನ್ನ ಹೀರೋಸ್ ಅವರೆಲ್ಲ ನನ್ನ ಸೀನಿಯರ್ಸ್, ಒಂದನ್ನು ನೋಡ್ಕೊಂಡು ಬೆಳೆದಿರೋ ನಾನು. ಹಿಂಗೆ ಇವ್ರ ಕಾಲರ್ ಹಿಡಿಯೋಣ ನನಗೊಂದು ಮುಜುಗರ. ಅವರು ಇಲ್ಲ ಮಗ ರೆಡಿ, ಹಿಡಿಯೋ ಕರೆಕ್ಟಾಗಿ ರೆಡಿಯೋ ಅಂದ. ಓಕೆ ಹಿಡಿಯೋ ಅಂತ ಒಂದು ನಂಬಿಕೆ ಕೊಟ್ಟಾಗ ಐ ಫೆಲ್ಟ್ ವೆರಿ. ಆಮೇಲೆ ನಾರಾಯಣ್ ಸರು ಹಿಂಗೆ ಅಂತ ಹೇಳಿದಾಗ ಜಸ್ಟ್ ಫಾಲೋಡ್ ಇಟ್ ಬ್ಲೈಂಡ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಹೇಳಿದ್ರಿ ಸ್ಟೋರಿ ಅಂತ. ನನಗೆ
ನಾನು ನಾರಾಯಣ್ ಸರ್ನ ಕೇಳಿದೆ, ಸರ್ ಇಲ್ಲಿ ಬಂದಾಗ ವಿಜಯ್ ಸರ್ ಹೀರೋನಾ ಇಲ್ಲಿ ನಾನು ಹೀರೋನಾ ಸರ್ ಅಂತ. ನಾನು ಯಾವಾಗ ಕೇಳ್ತೀನಿ, ಅದು ಯಾವಾಗ ನನ್ಗೆ ಸರ್ ಎಂಡ್ ಆಫ್ ದ ಡೇ ನಾನು ಹೀರೋ ಆಗಬೇಕು ಅಂದರೆ ಸಿನಿಮಾ ಮಾಡ್ತಾರೆ ಸರ್, ಆಸೆ ಇದ್ದೇ ಇರುತ್ತೆ ನಮಗೆ. ಈ ಚಿನ್ನ ಕತೆ ಹೀರೋ ಅಲ್ಲಿ, ನನಗೆ ನೀನು ವಿಜಯ್ ಸರ್ ಪಾತ್ರಗಳು. ಇದು ಹೇಳೋಕೆ ಹೊರಟ ಮೆಸೇಜ್ ಅಂದರೆ ಇವತ್ತಿನ ದಿವಸಕ್ಕೆ ಒಂದು ಫೋನ್ ಹಿಡ್ಕೊಂಡು ಏನಾಗ್ತಾರೆ ಯಾರಿಗೂ ಗೊತ್ತಿಲ್ಲ. ಅಪ್ಪ ಅಮ್ಮ ಎಲ್ಲ ಮಕ್ಳು ಕೊಡಿಸ್ಬಿಡ್ತಾರೆ ಫೋನ್ಗಳು. ಏನಾಗ್ತಾರೆ ನಿಮ್ಗೆ ಅಟ್ಲೀಸ್ಟ್ ಚಿಕ್ಕ ವಯಸ್ಸಿದ್ದ ಭಯ ಭಕ್ತಿ ಇತ್ತು ಒಂಚೂರು, ಇವತ್ತಿನ ದಿವಸ ಮಕ್ಳಿಗೆ ಭಯ ಇಲ್ಲ, ಏನಾಗ್ತದೆ ಯಾರು ಗೊತ್ತಾಗ್ತಿಲ್ಲ. ಸೊ ಈ ಕತೆ ಹೇಳೋಕೆ ಹೊರಟಿದ್ದು ಒಂದು, ಇಟ್ ಈಸ್ ಎ ಕಂಟೆಂಟ್ ಬೇಸ್ಡ್ ಮೂವಿ ವಿತ್ ಎ ಕಮರ್ಷಿಯಲ್ ಆಸ್ಪೆಕ್ಟು. ಸ್ಟೋರಿ ಇಸ್ ದ ಮೇನ್ ಹೀರೋ ಇಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಸಾಧು ಸರ್ ಬಂದರು. ಸಾಧು ಸರ್ ಒಂಥರ ನನಗೆ ತಂದೆ ಸ್ಥಾನದಲ್ಲಿರೋ ವ್ಯಕ್ತಿ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ. ಯಾಕಂದರೆ ಅವ್ರ ಮಗ ಸುರಾಗು ನಮ್ಮ ಅಪ್ಪಂಗೆ ಯಾವಾಗಲೂ ಒಂಥರ ಫೋನ್ ಮಾಡ್ಕೊಂಡು ಅವರಿಬ್ಬರು ಓಡಾಡ್ತಾ ಇರ್ತಾರೆ ಎಲ್ಲರ. ಸಾಧು ಸರ್ ಸಿಕ್ಕಿದಾಗೆಲ್ಲ ಯಾವಾಗ ಪ್ರೀತಿಯಿಂದ ಮಾತಾಡ್ಸ್ತಾ ಇರ್ತಾರೆ. ನನಗೆ ಸಾಧು ಸರ್ ಜೊತೆ ಆ್ಯಕ್ಟ್ ಮಾಡ್ಬೇಕಾದ್ರೆ ಅಂತೂ ಈ ಸತಿ ನಾನು ಯಾವಾಗಲೂ ಒಬ್ಬ ಫ್ಯಾನ್ ಆಗಿ ಅವ್ರ ಸಿನಿಮಾ ನೋಡ್ಕೊಂಡು ಬಂದಿದ್ದೆ. ಸಾಧು ಸರ್ ಸ್ಪಾಟಲ್ಲಿ ನಾನು ಯಾವತ್ತೂ ನೋಡೋದಿಲ್ಲ. ಸಾಧು ಸರ್ ಏನು ಕಾಮಿಡಿ ಈಸಿಯಾಗಿ ಮಾಡ್ಬಿಡ್ತಾರೆ ಅಂತ ಒಂದು ಇರುತ್ತೆ. ಎಲ್ಲರೂ ಹೇಳ್ತಾರೆ ಸಾಧು ಕುಕ್ಕರ್ ಹಾಕೋಬಿಟ್ರೆ ಮೂವಿಲಿ ಸಾಕಪ್ಪ, ಎರಡು ನಿಮಿಷ ಬಂದರೆ ಜಾಲಿಗೆ ಎಂಟರ್ಟೈನ್ ಮಾಡ್ತಾರೆ, ಎಷ್ಟು ಈಸಿ ಲೈಫ್ ಅಲ್ಲ, ಸುಮ್ಮನೆ ಬರ್ತಾರೆ ಆ್ಯಕ್ಟಿಂಗ್ ಮಾಡೋಗ್ಬಿಡ್ತಾರೆ, ಅವರು ಸುಮ್ಮನೆ ಜೋಕ್ಸ್ ಮಾಡೋಗ್ತಾರೆ ಅಂತ. ಅವ್ರು ಎಷ್ಟು ಸತಿ ಡೈಲಾಗ್ ಪ್ರಾಕ್ಟೀಸ್ ಮಾಡ್ತಾರೆ ಸರ್ ಸೆಟ್ಟಲ್ಲಿ. ಸರ್ ನಾನು ಫಸ್ಟ್ ಟೈಮ್ ನೋಡಿದಾಗ ಸಾಧು ಸರ್ ನನಗೆ ಗೊತ್ತಿಲ್ಲ, ನಾನು ನೋಡಿಲ್ಲ ಯಾವತ್ತೂ ವರ್ಕಲ್ಲಿ. ಒಬ್ಬ ಲೆಜೆಂಡ್ರಿ ಆರ್ಟಿಸ್ಟ್ ಇಷ್ಟು ಸರಿ ಡೈಲಾಗ್ ಪ್ರಾಕ್ಟೀಸ್ ಮಾಡಬೇಕಾ, ಇವರು ಇಷ್ಟು ಸತಿ ಪ್ರಾಕ್ಟೀಸ್ ಮಾಡ್ತಾರಾ, ಹಿಂಗೆ ಬ್ರೇಕ್ ಡೌನ್ ಮಾಡ್ತಾರೆ ಡೈಲಾಗ್ಸ್ನ, ಇಲ್ಲಿ ಬ್ರೇಕ್ ಡೌನ್ ಮಾಡಿ ಇಲ್ಲಿ ಪಂಚು, ಇಲ್ಲಿ ಹಿಂಗಿದು ಇಲ್ಲಿ ಇದು ಅಂತ ಮಾಡ್ತಾರೆ. ಸೊ ಅವ್ರ ಹತ್ರ ನೋಡಿದಾಗ ಅನಿಸ್ತು, ಯಪ್ಪ ನಾವು ಈಚೆಯಿಂದ ದೂರದಿಂದ ನೋಡಿದಾಗ ಎಲ್ಲ ಈಸಿ ಅನ್ಕೋತೀವಿ, ಮಹಾನ್ ಕಲಾವಿದರು ಇವತ್ತಿಗೆ ಟಾಪಲ್ಲಿದ್ರೂ ಇಷ್ಟು ಸತಿ ಬ್ರೇಕ್ ಡೌನ್ ಮಾಡ್ತಾರೆ ಡೈಲಾಗ್ಸ್ನ, ಇನ್ಕ್ಲೂಡಿಂಗ್ ದುನಿಯಾ ವಿಜಯ್ ಅವರು ಕೂಡ. ಐ ವಾಸ್ ಟೇಕನ್ ಅ ಬ್ಯಾಕ್ ಸೋ ಮಚ್ ದಟ್ ನಾನು ಅಂದ್ಕೊಂಡೆ ನಾವು 2 ಸಿನಿಮಾ ಮಾಡಿ ಏನೋ ಕಲಿತಾ ಇದ್ದೀವಿ ಅಂತ ಅನ್ಕೋತೀವಲ್ಲ, ನಮ್ಮ ತಾಯಣ್ಣ ನಾವೇನು ಕಲ್ತಿಲ್ಲ ಅಂತ ಅನಿಸುತ್ತೆ. ಬರೀ ನಿಮ್ಮ ಸುತ್ತಮುತ್ತ ಇರೋ ಪ್ಲೇಯರ್ಸ್ ಅಂತ ನೋಡಿದಾಗ ಅವ್ರಿಗೆ ಇವನ್ನ ಕಂಪೇರ್ ಮಾಡ್ಕೊತಾ ಇರ್ತೀವಿ, ನಾವೇನೋ ಕಲ್ತಿದ್ದೀವಿ ಅವ್ನಿಗಿಂತ ನಾನು ಬೆಟರ್ ಮಾಡ್ತಾ ಇದೀವಿ ಅಂತ. ಮಹಾನ್ ಕಲಾವಿದ್ರ ಜೊತೆ ಬಂದಾಗ ಅಪ್ಪ ಇವ್ರು ಇಷ್ಟು ಸಿನಿಮಾ ಮಾಡಿ ಇನ್ನೂ ಸ್ಪಾಟ್ ಎಲ್ಲರ ಮುಂದೆ ಡೈಲಾಗ್ ಹೇಳ್ಕೊಂಡು ನಡ್ಕೊಂಡು ಪ್ರಾಕ್ಟೀಸ್ ಮಾಡ್ತಾರಲ್ಲ, ನನಗೆ ಸಖತ್ ಖುಷಿ ಇತ್ತು ಸರ್. ನನಗೆ ಕಲ್ತ್ಬಿಟ್ಟೆ, ಸೆಟ್ಟಿಗೆ ಬಂದ ಯಾವನಿಂದ ಅಂದ್ಕೊಂಡು ಪೇಪರ್ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕಷ್ಟೇ. ಸೊ ಐ ವಾಸ್ ವೆರಿ ಟೇಕನ್ ಅಬ್ಯಾಕ್ ಬೈ ದಟ್. ನಿಮ್ಮ ಪ್ರೊಡಕ್ಷನ್ ಹೌಸು, ನಿಮ್ಮದೇ ತಂದೆ ಪ್ರೊಡ್ಯೂಸರು, ಅಂದರೆ ಈ ಥರ ಎಲ್ಲ ಇದ್ರೂ ನೀವು ಒಳಗಡೆ ಇಷ್ಟು ಇನ್ವಾಲ್ವ್ಮೆಂಟು, ಇಷ್ಟು ಗಮನಿಸಿದ್ದೀರಾ, ಇಷ್ಟು ಅಲರ್ಟ್ ಆಗಿದ್ದೀರಾ ಅನ್ನೋದೇ ಆಶ್ಚರ್ಯ ಆಗ್ತಾ ಇದೆ. ಸರ್ ಇಲ್ಲ, ನಂದು ಒಂದು ಪಾಲಿಸಿ ಇದೆ ಸರ್. ನಂದು ಯಾವಾಗ ನಮ್ಮ ತಂದೆ ಹತ್ರ ಒಂದು ಜಗಳ ಇದೆ. ನಂದು ಪ್ರೊಡಕ್ಷನ್ ನಾನೊಂದು ಸಿನಿಮಾ ಹೀರೋಗೆ ಬಂದು ನಾನು ಹೀರೋ ಬಿಹೇವಿಯರ್ಸ್ ನಂದು. ನನ್ನ ಪ್ರೊಡಕ್ಷನ್ ನನಗೆ ನಾನೇನು ಕೇಳಲ್ಲ, ನನ್ನ ಪೇಮೆಂಟ್ ಕೊಡ್ಬೇಕು, ನನಗೆ ನಂದು ಪಾಲಿಸಿ ಅದು. ನನಗೆ ಕಾಸು ಕೊಡಿ, ಯಾಕಂದ್ರೆ ನನಗೆ ಕಾಸು ಕೊಟ್ಟಿಲ್ಲ ಅಂತ ಹೇಳಿದ್ರೆ ನನ್ನ ವ್ಯಾಲ್ಯೂ ಮಾಡ್ತಿಲ್ಲ ಅಂತ ನನ್ನ ಪ್ರಕಾರ. ಸಿನಿಮಾ ಮಾಡ್ತಾರೆ ಓಕೆ, ನನ್ನ ಪ್ರಕಾರ ಸಿನಿಮಾ ಮಾಡ್ತಾರೆ ನನ್ನೊಂದು ಜಗಳ ಇದೆ. ಸಿನಿಮಾ ಮಾಡ್ತಾ ಇರೋಂತ ಯಾರೋ ಪ್ರೊಡ್ಯೂಸರ್ ಹೇಳಿದ್ರೆ ನಾನು ಹೇಳ್ತೀನಿ ಗೊತ್ತಾ, ನಾನು ಹೇಳಿದ ಸ್ಕ್ರಿಪ್ಟ್ ಇದ್ದರೆ ನಾನು ಒಪ್ಕೋತೀನಿ. ಯಾರು ಹೇಳಿದ ಸ್ಕ್ರಿಪ್ಟ್ನ ನಾನು ನಂಬಲ್ಲ ಸರ್. ಇವತ್ತು ಟು ವೇರಿ ಆನೆಸ್ಟ್, ಇದನ್ನು ಜನ ಆ್ಯಟಿಟ್ಯೂಡ್ ಅನ್ಕೋಲ್ಲ, ರೂಡ್ ಅಲ್ಲ ಸರ್ ಇದು. ನನ್ನ ಜೀವನದಲ್ಲಿ ಬೆಳಿಗ್ಗೆ ನಾನೇನು ತಿನ್ನಬೇಕು ಇಲ್ಲ, ನಾನೇನು ಆಸೆ ಪಡಬೇಕು ಅನ್ನೋದು ನನ್ನ ವಿಶ್ ಸರ್, ತಪ್ಪಲ್ಲ ಅದು. ಯಾಕಂದ್ರೆ ಪ್ರತಿಯೊಬ್ಬಂಗೆ ಆಸೆ ಇರುತ್ತೆ. ಎಷ್ಟೊಂದು ಸತಿ ಯಾರೋ ಹೇಳಿದ ಮಾತಿಗೆ ನಾವೇನೋ ಮಾಡ್ಬಿಟ್ಟು ಅದನ್ನು ಅನುಭವಿಸ್ತೀವಿ, ಅದನ್ನು ನಾನು ಅನುಭವಿಸಿದ್ದೀನಿ. ಸೊ ನಂಗೆ ನಂಬಿಕೆ ಇಲ್ದಿರೋದನ್ನ ಯಾರ ಮೇಲೆ ವ್ಯಕ್ತಿ ಮೇಲೆ ನಂಬಿಕೆ ಇಟ್ಕೊಂಡು ಅವ್ರು ಹೇಳಿದ ಮಾತಿಗೆ ಹೋಗಿ ಅದು ಆಗದೆ ಇರೋದು ನಾನು ಅನುಭವಿಸ್ತೀನಿ. ಸೊ ನನಗೆ ಐ ವ್ಯಾಲ್ಯೂ ಸ್ಟೋರಿ ವೆರಿ ಮಚ್. ಸೊ ಈ ಸತಿ ಪ್ರೊಡಕ್ಷನ್ ಹೌಸಲ್ಲಿ ಹೇಳಿದ್ನಲ್ಲ ಸರ್, ಅಂದರೆ ಲಾಟ್ ಟು ಲರ್ನ್ ಸರ್. ಅದು ನನಗೇನೋ ಒಂದು ಸರ್ ಆ್ಯಕ್ಟ್ರಾಗಿ ಬಂದುಬಿಟ್ರೆ ಇಲ್ಲಿ ಸರೆಂಡರ್ ಆಗ್ಬಿಟ್ಟೆ. ನಾರಾಯಣ್ ಸರ್ಗೆ ನನ್ನ ಪರ್ಫಾರ್ಮೆನ್ಸ್ ನಾನು ಮಾಡ್ತಾಯಿದ್ದು ಅವ್ರು ಕನೆಕ್ಟ್ ಆಗ್ತಲ್ಲ, ಅವ್ರು ಹೇಳಿದ್ದು ಮಾಡಬೇಕು ಅಂತ ಡಿಸೈಡ್ ಆದಾಗ ಐ ಜಸ್ಟ್ ಕನೆಕ್ಟೆಡ್. ಸೊ ನಂದು ಏನು ಫುಲ್ ಕೆಲಸ ಹಿಂಗೆ ಕುತ್ಕೊಳ್ಳೋದು, ಅವ್ರೇನು ಮಾಡ್ತಾರೆ, ಅವ್ರೇನು ನೋಡ್ತಾರೆ. ಮತ್ತು ಸಾಧು ಸರ್ ಹತ್ರ ಆ್ಯಕ್ಟ್ ಮಾಡಿದೆ ಸುಲಭ ಅಲ್ಲ ಸರ್. ದೇವರೇ ನನಗೆ ಲವ್ ದ ಅಂಕಲ್, ಬಟ್ ಅವ್ರ ಜೊತೆ ಆ್ಯಕ್ಟ್ ಮಾಡೋದು ಸುಲಭ ಅಲ್ಲ ಸರ್. ವೆರಿ ಡಿಫಿಕಲ್ಟ್ ಆ್ಯಕ್ಟ್ ವಿತ್ ಹಿಮ್. ವೈ ಅಂತ ಹೇಳಿದ್ರೆ ಟೇಕಲ್ಲಿ ಇದ್ದಕ್ಕೆ ಇಂಪ್ರೂವ್ಸ್ ಮಾಡ್ಬಿಡ್ತಾರೆ ಸರ್. ಈಗ ಮಾನಿಟ್ರಲ್ಲಿ ಅನ್ಕೊಂಡಿರ್ತೀವಿ, ಈಗ ಅನ್ಕೊಂಡು ಏನೋ ಒಂದು ಇರುತ್ತೆ, ಟೇಕಲ್ಲಿ ಹಂಗಲ್ಲ, ಏನೋ ಹಿಂಗೆ ಮಾಡ್ಬಿಡ್ತಾರೆ. ನೀವು ಸಡನ್ನಾಗಿ ಬ್ಲ್ಯಾಂಕ್ ಆಗಿಬಿಡ್ತೀರಾ, ಇದಿಲ್ವಲ್ಲ ಹೆಂಗೆ ಬಂತಲ್ಲ ಇದು ಅಂತ. ಸೊ ಅವರು ಸಖತ್ ಇಂಪ್ರೂವೈಸ್ ಮಾಡ್ಬಿಡ್ತಾರೆ. ಆವಾಗ ನಾವು ಎಷ್ಟು ಶಾರ್ಪ್ ಆಗಿರ್ಬೇಕು ಆ್ಯಕ್ಟರ್ ಆಗಂದ್ರೆ. ಯಾಕಂದರೆ ನನಗೆ ರವಿ ಸರ್ ಒಂದು ಮಾತು ಹೇಳಿದ್ರು, ಪಡ್ಡೆ ಹುಲಿ ಮಾಡ್ಬೇಕಂದ್ರೆ ಇನ್ನೂ ನಾಪ್ಕ ಇದೆ. ನಾನು ರವಿ ಸರ್ ಫಸ್ಟ್ ಡೇ ಬಂದ ಪಡ್ಡೆ ಹುಲಿಲಿ ನಾನು ಎಷ್ಟೊಂದು ಸತಿ ಹೇಳಿದ್ದೀನಿ, ನನಗೆ ಡೈಲಾಗ್ ಹೇಳೋಕ್ಕೆ ಭಯ ಆಗ್ತಾಯಿತ್ತು. ಅವ್ರೊಂದು ಮಾತು ಹೇಳಿದ್ರು, ಈ ಸಿನಿಮಾಗೆ ನಾನು ಹೀರೋನ ನೀನು ಹೀರೋನ ಅಂತ. ನನಗೆ ನಾನು ಹೀರೋ ಅಂತ ಹೇಳೋಕ್ಕೆ ಭಯ. ರವಿ ಸರ್ ಬಂದು, ಯಾಕಂದ್ರೆ ನನ್ನ ಫಸ್ಟ್ ಫಿಲಮು ಆಲ್ರೆಡಿ ದೊಡ್ಡ ಹೀರೋ, ನೀನು ಹೀರೋ ತಾನೇ ಅಂದರು. ನೋಡೋಣ ಅಂದೆ, ಮತ್ತು ಮಾಡು ನೀನು ಹೀರೋ, ನಾವೆಲ್ಲ ಬಂದರೆ ನೀನು ಸಪೋರ್ಟ್ ಮಾಡೋಕ್ಕೆ, ನೀನು ಚೆನ್ನಾಗಿ ಮಾಡೋದು. ಆ ಮಾತು ನನ್ನ ಲೈಫಲ್ಲಿ ಇಟ್ ವಿಲ್ ನೆವರ್ ಗೋ ಇನ್ ಔಟ್ ಆಫ್ ಮೈ ಹೆಡ್ ಸರ್ ಅದು. ಸೊ ಎವ್ರಿ ಟೈಮ್ ನನಗೆ ಎಂಥ ದೊಡ್ಡ ಆರ್ಟಿಸ್ಟ್ ಜೊತೆ ಕೆಲಸ ಮಾಡ್ತಾರೋ ಅವ್ರ ಮೇಲೆ ಪ್ರೀತಿ ಗೌರವ ಇದ್ರು, ಎಂಡ್ ಆಫ್ ದ ಡೇ ನಾನು ಸ್ಕೋರ್ ಮಾಡಲೇಬೇಕಲ್ಲ ಕ್ಯಾಮ್ರಾ ರೋಲ್ ಅಂದಾಗ. ಸೊ ಒಂದು ಹುಷಾರಾಗಿರಬೇಕು, ನೋಡ್ತಾ ಇರಬೇಕು, ಕಲಿತಾ ಇರಬೇಕು. ಆಮೇಲೆ ಇಟ್ ಈಸ್ ಎ ಫ್ರೀ ಲೆಸನ್ ಅಲ್ವಾ, ಇವ್ರ ಜೊತೆ ಇದ್ರೆ ಕಲಿಯೋಕ್ಕೆ. ಸೊ ಐ ವಿಲ್ ಬಿ ಅಟೆಂಟಿವ್ ಆಲ್ವೇಸ್.